ಇದೇ ವಿಷಯದ ಬಗ್ಗೆ ಇವತ್ತು ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ಇವತ್ತು ವಕೀಲರಾದ RMD ಚೌಹಾಣ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಚೌಹಾಣ್ ಅವರೇ. ಸುರೇಶ್ ಅಧ್ಯಕ್ಷರು ಕರುನಾಡು ಬೀದಿ ವ್ಯಾಪಾರಿಗಳ ಒಕ್ಕೂಟ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಕೂಡ ಸುರೇಶ್ ಅವರೇ. CK ರಾಮಮೂರ್ತಿ ಬಿಜೆಪಿಯ ಶಾಸಕರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ಚಾಂದಪ್ ಪಾಷಾ ಕಾಂಗ್ರೆಸ್ ವಕ್ತಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ CE ರಂಗಸ್ವಾಮಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಬೀದಿ ವ್ಯಾಪಾರಿಗಳ ಒಕ್ಕೂಟ ಇವರು ಕೂಡ ನಮ್ಮನ್ನು ಜಾಯ್ನ್ ಆಗ್ತಾರೆ. ಸುರೇಶ್ ಅವರೇ, ಬೆಂಗಳೂರಿನ ಅನೇಕ ಭಾಗಗಳಲ್ಲಿ ಓಡಾಡಿದ್ರೆ ಅಲ್ಲಿ ಫುಟ್ಪಾತ್ ಅನ್ನೋದೇ ಉಳ್ಕೊಂಡಿಲ್ಲ. ಫುಟ್ಪಾತ್ ಇರುವುದು ಜನರಿಗೆ ನಡೆದಾಡುವುದಕ್ಕೆ ಹೊರತು ವ್ಯಾಪಾರ ಮಾಡುವುದಕ್ಕಲ್ಲ. ಆದ್ದರಿಂದ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಹೇಳಿದ್ರು, ಬೆಂಗಳೂರಿನಲ್ಲಿ ಒಟ್ಟು 15,000 ಕಿಲೋಮೀಟರ್ ರಸ್ತೆ ಇರೋದು, ಅದರಲ್ಲಿ 15ರಿಂದ 20% ಅಷ್ಟೇ ತೆರವು ಮಾಡ್ತಾ ಇರೋದು. ಈಗ ಉಳಿದ 80% ತೆರವು ಮಾಡ್ತಿಲ್ಲ ಸರ್. 80% ತೆರವು ಮಾಡ್ತಾ ಇಲ್ಲ. ಭಾರತ ಸಂವಿಧಾನದ ಪ್ರಕಾರ 19(1) G ಆ್ಯಕ್ಟ್ ಪ್ರಕಾರ ಪರಿಚಯ ಪ್ರಕಾರ ನಮಗೆ ಸಂವಿಧಾನ ಮೂಲಭೂತ ಹಕ್ಕನ್ನು ನೀಡಿದೆ, ಪರಿಗಣಿಸಲಾಗಿದೆ. ಈ ಮೂಲಭೂತ ಹಕ್ಕಿನ ಆಧಾರದ ಮೇಲೆ ಬೀದಿ ವ್ಯಾಪಾರಿಗಳು ಜೀವನೋಪಾಯ ಹಾಗೂ ವ್ಯಾಪಾರ ನಿಯಂತ್ರಣ ಕಾಯ್ದೆ 2014 ಜಾರಿಯಾಗಿದೆ. ಜಾರಿಯಾಗಿರೋದ್ರಲ್ಲಿ ನಮಗೆ ಅದ ಮೂಲಭೂತ ಹಕ್ಕನ್ನು ಮಾಡಬೇಕು, ಅವ್ರು ಮಾಡ್ತಾಯಿಲ್ಲ, ಕಾಪಾಡಲಾಗಿದೆ. ಮತ್ತು ಬೀದಿ ವ್ಯಾಪಾರಿಗಳ ಜೀವನೋಪಾಯ ಹಕ್ಕನ್ನು ಸಹಿತ ರಕ್ಷಣೆ ಮಾಡಲು ಇರುವ ನಿಯಮಗಳನ್ನು ರಾಜ್ಯ ಸರ್ಕಾರ ಅಂದರೆ ಗಾಳಿಗೆ ತೂರಿಬಿಟ್ಟು ಇವಾಗ ಮಾಡ್ತಾಯಿದೆ. ನಮಗೆ ಅದು ಒಂದು ಕಾನೂನಿದೆ, 2014 ಆ್ಯಕ್ಟ್ ಪ್ರಕಾರ ಈ ಕಾನೂನು ಕೊಟ್ಟಿದೆ. ಈ ಕಾನೂನನ್ನ ಸಂವಿಧಾನನ ನಮಗೆ ತರಬೇಕು. ಅವರು 12 ವರ್ಷ ಆಗಿದೆ. 12 ವರ್ಷದವರೆಗೂ ಇವತ್ತಿನವರೆಗೂ ಅವರು ಯಾವುದೇ ನಮಗೆ ಇಂಪ್ಲಿಮೆಂಟ್ ಮಾಡಿಲ್ಲ. ಇಂಪ್ಲಿಮೆಂಟ್ ಮಾಡದೆ ಏಕಾಏಕಿ ಬಂದು ಬೀದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇರೋದು ತಪ್ಪಾಗುತ್ತೆ. ಯಾಕೆಂದರೆ ಅವ್ರಿಗೆ ಜೀವನನೇ ಅದು ಬಿಟ್ಟು ಬೇರೆ ಏನಿಲ್ಲ ಅವರಿಗೆ. ಅವ್ರು ಏನು ಹೇಳುತ್ತೆ ಆ ಆ್ಯಕ್ಟ್? ಏನು ಹೇಳುತ್ತೆ? ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬಹುದು ಅಂತ ಹೇಳುತ್ತೆ ಆ್ಯಕ್ಟು. ಹೌದು, ಆ್ಯಕ್ಟಲ್ಲಿ ಇದೆ. ಫುಟ್ಪಾತ್ ಮೇಲೆ ಅವರಿಗೆ ಇಷ್ಟು ಅಡಿ ಫುಟ್ಪಾತ್ ಇರಬೇಕು, 12 ಅಡಿ ಇಲ್ಲ 11 ಅಡಿ ಫುಟ್ಪಾತ್ ಇರಬೇಕು, ಅದರಲ್ಲಿ 5 ಅಡಿ ಯೂಸ್ ಮಾಡಬೇಕು, ಮಿಕ್ಕದು ಪಬ್ಲಿಕ್ ಓಡಾಡಬೇಕು ಅಂತ ಇದೆ ಆ್ಯಕ್ಟಲ್ಲಿ. ಅದನ್ನು ಮಾಡ್ತಾ ಇಲ್ವಲ್ಲ. ಎಲ್ಲೋ ಒಂದು ಕಡೆ ಫುಟ್ಪಾತ್ ಜಾಸ್ತಿ ಇದೆ ಅಷ್ಟೇ ಹೊರತು ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಫುಟ್ಪಾತ್ ದೊಡ್ಡದಿಲ್ಲ. ಅವ್ರು ಜೀವನ ಕಟ್ಕೊಂಡಿದ್ದಾರೆ. ಗೌರ್ಮೆಂಟ್ ಕೆಲಸ ಅಂತೂ ಕೊಡೋಲ್ಲ. ಅಟ್ಲೀಸ್ಟ್ ಅವರಿಗೆ ವ್ಯವಸ್ಥೆ ಮಾಡೋಕ್ಕೆಲ್ಲ ಟೌನ್ ವೆಂಡಿಂಗ್ ಕಮಿಟಿ ಇದೆ. ಕಮಿಟಿ ಮುಖಾಂತರ ಅವರಿಗೆ ವೆಂಡಿಂಗ್ ಝೋನ್ ಮಾಡಬೇಕು, ಕನ್ಸಿಡರ್ ಮಾಡಿ ಯಾವುದೂ ಮಾಡ್ತಾ ಇಲ್ವಲ್ಲ ಸರ್ಕಾರ. ಏಕಾಏಕಿ ತೆರವುಗೊಳಿಸೋದು ತಪ್ಪಲ್ಲ. ಅವ್ರ ಜೀವನಕ್ಕೆ ದಾರಿ ಏನಾಗಾದ್ರೆ? ಸುಪ್ರೀಂ ಕೋರ್ಟ್ ಇದನ್ನ ಯಾವುದು ಪರಿಗಣಿಸದೆ ಆರ್ಡರ್ ಕೊಟ್ಟು ಬಿಡ್ತಾ? ಸುಪ್ರೀಂ ಕೋರ್ಟು ಪರಿಗಣಿಸಿ ಆರ್ಡರ್ ಕೊಟ್ಟಿದೆ. ಅದೇನಂತ ಕೊಟ್ಟಿದೆ ಅಂದರೆ, ಫುಟ್ಪಾತಲ್ಲಿ ಆ್ಯಕ್ಚುಲಿ ಬೀದಿ ವ್ಯಾಪಾರಿನ ತೆರವುಗೊಳಿಸಿ ಅಂತ ಯಾವುದೂ ಇದು ಕೋರ್ಟ್ ಆರ್ಡರ್ ಕೊಟ್ಟಿಲ್ಲ. ಫುಟ್ಪಾತಲ್ಲಿರುವ ಪರ್ಮನೆಂಟ್ ಸ್ಟ್ರೆಚರ್ಸು, ಬೋರ್ಡ್ಗಳು ಮತ್ತು ಅಂಗಡಿ ಮುಂಗಟ್ಟು ಮುಂದೆಗಡೆ ಬಂದಿರೋದು ಅದನ್ನೆಲ್ಲ ಶೀಟ್ಗಳನ್ನೆಲ್ಲ ತೆಗೀರಿ ಅಂತ ಹೇಳಿದ್ದಾರೆ. ಬೀದಿ ವ್ಯಾಪಾರನ ಎಲ್ಲೂ ತೆರವುಗೊಳಿಸಿ ಅಂತ ಕೊಟ್ಟಿಲ್ಲಲ್ಲ. ಅಲ್ಲ, ಸ್ಟೆಪ್ಸ್ ಹಾಕಲಿ, ಬೋರ್ಡ್ ಹಾಕಲಿ, ಇನ್ನೇನೋ ಹಾಕಲಿ, ಅದನ್ನ ಏನು ಹಾಕಿದ್ರೂ ಕೂಡ ಪಾದಚಾರಿಗಳಿಗೆ ಓಡಾಡೋದು ಕಷ್ಟನೇ. ಖಂಡಿತ ಪಾದಚಾರಿ ಓಡಾಡೋದೆ. ಅದೇ ಮೂಲಭೂತಕ್ಕಲ್ಲಿ ನಮಗೂ ಇದೆಯಲ್ಲ, ಅವ್ರಿಗಿದ್ದಂಗೆ ನಮಗೂ ಇದೆಯಲ್ಲ. ನಮಗೆ ಯಾಕೆ ಮಾಡ್ತಾಯಿಲ್ಲ? ನಮಗೂ ಇಂಪ್ಲಿಮೆಂಟ್ ಮಾಡಬೇಕಲ್ಲ, ಸರ್ಕಾರದ ಕೆಲಸ ಅಲ್ಲ ಅದು. ಚೌಹಾಣ್ ಅವರೇ, ಇದೊಂದು ಕಾನ್ಫ್ಲಿಕ್ಟ್ ಇದೆ ಇಲ್ಲಿ. ರೈಟ್ ಟು ಲೈವ್ಲಿಹುಡ್ ವರ್ಸಸ್ ರೈಟ್ ಟು ಫ್ರೀ ಮೂಮೆಂಟ್. ಎರಡರಲ್ಲಿ ಯಾವ್ದು ದೊಡ್ಡದು ಅಂತ? ಅಲ್ಲ, ಎರಡನ್ನೂ ಸಮಭಾಗವಾಗಿ ತಗೊಂಡು ಲಿವ್ ಟು ಲೈವ್ಲಿಹುಡ್ಗೂ ಕೊಡಬೇಕು. ಇದನ್ನು ಸರ್ಕಾರ ಮತ್ತು ಜನಗಳಿಗೆ ಉಪಯೋಗ ಅಂತ ಕಾನೂನನ್ನು ಇಂಪ್ಲಿಮೆಂಟ್ ಮಾಡಬೇಕು. ಫುಟ್ಪಾತನ್ನು ಬಿಟ್ಟು ಇವರು ಫುಟ್ಪಾತ್ ಮೇಲೆ ಕುಂತ್ಕೊಂಡು ನಾವು ಮಾಡ್ತೀವಿ, ಮೇನ್ ರೋಡಲ್ಲೇ ನಾವು ಮಾಡ್ತೀವಿ ಅನ್ನೋದು ತಪ್ಪು. ಮತ್ತು ಸರ್ಕಾರದವರು ಬೇರೆ ಕಡೆ ನಾವು ಆಲ್ಟರ್ನೇಟಿವ್ ಕೊಡಲ್ಲ ಅನ್ನೋದು ತಪ್ಪು. ಸರ್ಕಾರನೂ ಕೂಡ ಸರಿಯಾದ ಸೊಲ್ಯೂಷನ್ ಮಾಡಿ ಇದಕ್ಕೆ ಎಲ್ಲಿ ಜಾಗ ತೋರಿಸಿ ಅವರಿಗೆ ವ್ಯವಸ್ಥೆ ಮಾಡಬೇಕು. ಮತ್ತು ಇವರು ಕೂಡ ಫುಟ್ಬಾಲ್ನ ಜನಸಂಪರ್ಕಕ್ಕೆ, ಜನಗಳಿಗೆ ಒಳ್ಳೆಯದಾಗಕ್ಕೆ ಜಾಗ ಖಾಲಿ ಮಾಡೋದು ಉತ್ತಮ. ಕಾನೂನು ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಕಾನೂನು ಪರಿಪಾಲನೆ ಮಾಡಬೇಕಾಗುತ್ತೆ. ಸರ್, ಫುಟ್ಪಾತ್ ಇಲ್ಲ ಸರ್, ಅರ್ಧ ಬೆಂಗಳೂರಿನಲ್ಲಿ ಫುಟ್ಪಾತ್. ಅದೇನೆ, ಅದಕ್ಕಾಗೇನೆ ಇರೋ ಫುಟ್ಪಾತನ್ನು ಕೂಡ ಆಕ್ಯುಪೈ ಮಾಡಿಕೊಂಡ್ರೆ ಜನಗಳಿಗೆ ಆಕ್ಸಿಡೆಂಟ್ ಮತ್ತು ಜನಗಳು ಓಡಾಡೋಕ್ಕೆ ದಿವಸ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ತೊಂದರೆ ಆಗ್ತದೆ. ಆದ್ದರಿಂದ ಅವರು ಫುಟ್ಪಾತ್ ವ್ಯಾಪಾರಿಗಳು ಅಲ್ಲೇ ಮಾಡ್ತೀವಿ ಅನ್ನೋದು ತಪ್ಪು. ಸರ್ಕಾರದವರು ಆಲ್ಟರ್ನೇಟಿವ್ ಜಾಗ ಕೊಡಬೇಕಾದ ಜವಾಬ್ದಾರಿ, ಅದನ್ನ ಆಲ್ಟರ್ನೇಟಿವ್ ಜಾಗ ಎಲ್ಲಿ ಕೊಡೋಕ್ಕಾಗತ್ತೆ? ಫೈಂಡ್ ಔಟ್ ಮಾಡ್ಬೇಕು, ಸರ್ಕಾರ ಮಾಡಿ ಕೊಡಬೇಕು. ಎಲ್ಲಿ ಈಗ ಹೇಳಿದ್ರಲ್ಲ 14 ಅಡಿ ಇರೋ ಕಡೆ 5 ಅಡಿ ಉಪಯೋಗಿಸ್ಕೋಬೇಕು ಅಂತ ದೊಡ್ಡ ಫುಟ್ಪಾತ್ ಮಾಡಿ ಎಲ್ಲಾದರೂ ಇದ್ರೆ, ಇಲ್ಲ ಯಾವ್ದಾದ್ರು ಪಾರ್ಕ್ ಇದ್ರೆ, ಯಾವ್ದಾದ್ರು ಸರ್ಕಾರಿ ಜಮೀನುಗಳಿದ್ರೆ ಅಲ್ಲಿ. ಚೌಹಾಣ್ ಅವ್ರು ಯಾವುದೋ ಒಂದು ಹೊಸ ಲೇಔಟ್ ಆಗ್ತಾ ಇದೆ, ಇನ್ನು ಮುಂದೆ 14 ಅಡಿ ಫುಟ್ಪಾತ್ ಇರಬೇಕು ಅಂದ್ರೆ ಅಡ್ಡಿ ಇಲ್ಲ. ನಮ್ಮ ಆಫೀಸ್ ಮುಂದೆ ಎಲ್ಲಿದೆ ಸರ್ ಫುಟ್ಪಾತು? ತೋರಿಸಿ ನಮ್ಮ ಆಫೀಸ್ ಮುಂದೆ, ನಾನೇನು ದೂರದ್ದು ಹೇಳ್ತಾ ಇಲ್ಲ. ಅದಕ್ಕಾಗಿ ಈಗ ಫುಟ್ಪಾತ್ ಇಲ್ಲದೆ ಇರೋದ್ರಿಂದ ಜನಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ, ಆಕ್ಸಿಡೆಂಟ್ಸು ಅವು ಇವೆಲ್ಲ ಆಗ್ತಾ ಇರೋದ್ರಿಂದ ಅದನ್ನೆಲ್ಲ ದೃಷ್ಟಿ ಇಟ್ಕೊಂಡು ಎರಡೂ ಕಡೆ ಎಲ್ಲ ವಾದ ಕೇಳಿ ಕೋರ್ಟ್ ತೀರ್ಮಾನಕ್ಕೆ ಬಂದಿದೆ. ಕೋರ್ಟ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡೋದು ಸರ್ಕಾರ ಜವಾಬ್ದಾರಿ. ಕೋರ್ಟ್ ಆರ್ಡರ್ ಏನು? ಕೋರ್ಟ್ ಆರ್ಡರ್ ಅದೇನೆ, ಯಾವುದನ್ನು ರೋಡ್ಗೆ ಪಾದಚಾರಿಗಳಿಗೆ ಅಡ್ಡಿ ಆಗಬಾರ್ದು ಅಂತ. ಯಾವ ಸ್ಟ್ರಕ್ಚರ್ ಇದ್ರೂ ತೆಗಿಬೇಕು ಅಂತಿದೆ. ಅದ್ರ ಪ್ರಕಾರ ತೆಗಿಬೇಕು.
ಅದು ಅಂಗಡಿಗಳಾಗಿರ್ಲಿ, ವ್ಯಾಪಾರ ಯಾವುದಾದ್ರೂ ಯಾರೋ ಆಗಲಿ, ಸ್ಟೆಪ್ ಮುಂದೆ ಕಟ್ಟಿದ್ದಾರೆ, ಯಾವುದಾದ್ರೂ ಆಗಲಿ ಓಕೆ, ಪಾದಚಾರಿಗಳಿಗೆ ಅಡಚಣೆ ಆಗಬಾರ್ದು ಅಂತ ಹೇಳಿದೆ ಕೋರ್ಟ್. ಪಾದಚಾರಿಗಳಿಗೆ ವ್ಯಾಪಾರದಿಂದಾಗಿ ಅಡಚಣೆ ಆಗ್ತಾ ಇದೆಯೋ ಆಗ್ತಿಲ್ಲ ಸುರೇಶ್ ಅವರು? ಪಾದಚಾರಿಗಳಿಗೆ ಕೆಲವು ಜಾಗದಲ್ಲಿ ಆಗ್ತಿದೆ ಸರ್, ಇಲ್ಲ ಅಂತ ಹೇಳೋಕ್ಕಲ್ಲ, ಬಟ್ ಎಲ್ಲ ಜಾಗದಲ್ಲೂ ಆಗ್ತಾ ಇಲ್ಲ ಪಾದಚಾರಿ. ಯಾಕೆಂದರೆ ಪಾದಚಾರಿಗಳು ಅವ್ರೇನು ಬೇರೆ ಇರಲ್ಲ, ಅವ್ರಿಗೂ ನಮಗೂ ತುಂಬ ಹತ್ರದ ಸಂಬಂಧ ಇದೆ. ಯಾಕೆಂದರೆ ಅವ್ರು ನಮ್ಮ ಹತ್ರ ಬಂದ್ರೆ ನಮ್ಗೆ ವ್ಯಾಪಾರ ಆಗೋದು, ನಮ್ಮ ಹತ್ರ ಸಿಗೋ ವಸ್ತು ಅವ್ರಿಗೆ ಒಳ್ಳೆ ವಸ್ತು ಕಡಿಮೆ ಸಿಗಿದ್ರೆ ಅವ್ರು ತೊಗೊಂಡೋಗಿ ಬರೋದು. ಕರೆಕ್ಟ್, ಅಗ್ರಿ. ಹಾಗಾಗಿ ಅವ್ರು ನಮಗೂ ಇಬ್ರಿಗೂ ಒಳ್ಳೆ ಸಂಬಂಧ ಇದೆ. ದೊಡ್ಡ ಸಂಘಟನೆ ಇದೆ, ಎಲ್ಲಿ ಪಾದಚಾರಿಗಳಿಗೆ ತೊಂದರೆ ಆಗ್ತಿದೆಯೋ ಅಲ್ಲಿ ನಾವಾಗೇ ತೆರವು ಮಾಡಿಬಿಡ್ತೀವಿ, ಸರ್ಕಾರ ಯಾಕೆ ಬಿಡಿ, ನಾವಾಗಲೇ ಕ್ಲಿಯರ್ ಮಾಡ್ತೀವಿ ಅಂತ ಹೇಳೋದಕ್ಕಾಗೋದಿಲ್ವಾ? ಇಲ್ಲ, ಆಗೋದಿಲ್ಲ. ಅವ್ರಿಗೆ ಜಾಗ ಬೇಕಲ್ಲ, ಅವ್ರ ಜೀವನ ಮಾಡಲೇಬೇಕಲ್ಲ. ನಾವು ಹೋಗೋದಕ್ಕೆ ರೆಡಿ ಇದ್ದೀವಿ, ನಮಗೆ ಜಾಗ ಕೊಡಬೇಕಲ್ಲ. ಎಲ್ಲೋ ತೊಗೊಂಡೋಗಿ ಕೊಟ್ಟರಾಗಲ್ಲ, ವ್ಯಾಪಾರ ನಡೆಯೋ ಜಾಗ ಕೊಟ್ಟರೆ ನಾವು ಹೋಗ್ತೀವಿ. ರಾಮಮೂರ್ತಿ ಅವರೇ, ಬಗೆಹರಿಯೋದು ಹೆಂಗಿದು? ಅಲ್ಲ, ಇದು ಒಂದು ಸರ್ಕಾರ ಒಳ್ಳೆ ಕ್ರಮ ತಗೊಂಡಿದೆ. ಇವತ್ತಿನ ಪರಿಸ್ಥಿತಿನಲ್ಲಿ ಸರಾಸರಿ ಕಳೆದ ವರ್ಷ 25-26ರಲ್ಲಿ ಫುಟ್ಪಾತ್ ಇಲ್ಲದಲೇ ರಸ್ತೆಯಲ್ಲಿ ನಡೆದಂಥ ಅನೇಕ ಆಕ್ಸಿಡೆಂಟ್ಗಳಲ್ಲಿ ಸುಮಾರು ಒಂದು 300-320 ಸಾವು ಸಂಭವಿಸಿದೆ ಅಂತ ರೆಕಾರ್ಡ್ ಹೇಳ್ತಾ ಇದೆ ನಮಗೆ. ಯಾತಕ್ಕೆ? ಜನ ಫುಟ್ಪಾತಲ್ಲಿ ನಡೆಯೋಕ್ಕೆ ಸರಿಯಾದ ಒಂದು ಫುಟ್ಪಾತ್ ಇಲ್ಲ, ಫುಟ್ಪಾತ್ ಇದ್ದರೂ ಕೂಡ ತಳ್ಳುವ ಅಂಗಡಿಗಳನ್ನ ಇವತ್ತು ಹಾಕ್ಕೊಳ್ತಾ ಇರೋದು ಒಂದು ಸರಿಯಲ್ಲ ಅಂತ ಅಂದ್ಬಿಟ್ಟು ಸುಮಾರು ಅಸೋಸಿಯೇಷನ್ನು ಕೋರ್ಟ್ಗೆ ಮಲ್ಲೇಶ್ವರ ಅಸೋಸಿಯೇಷನ್ಗಳು, ಸುಮಾರು ಅಸೋಸಿಯೇಷನ್ಗಳು ಸುಮಾರು ಇವತ್ತು ಫುಟ್ಪಾತು ಇದ್ರ ಮೇಲೆ ಇವಾಗ ರೈಟ್ ಇನ್ಫಾರ್ಮೇಷನ್ ತಗೊಂಡ್ರು ಕೂಡ ತಾವು ಸುಮಾರು ಇದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಇವತ್ತು ಆದಾಗಿದೆ. ರೈಟ್ ಟು ಲವ್ಲಿ ಫುಡ್ಡಲ್ಲಿ ಈ ಪರಿಸ್ಥಿತಿ ಏನಂತಂದರೆ ಪ್ರತಿಯೊಬ್ಬರಿಗೂ ಬದುಕುವ ಹಕ್ಕಿದೆ, ಆದರೆ ಫುಟ್ಪಾತನ್ನು ಆಕ್ರಮಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಹೊತ್ತು ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶ ಬಂದಿದೆ. ಆದರೆ ಯಾವ ಥರ ಫುಟ್ಪಾತಲ್ಲಿ ಹಾಕಬೇಕು ಅಂತ ಇದೆ ಆದೇಶ ಅಂದರೆ, ಸುಮಾರು 5 ಮೀಟ್ರು ಫುಟ್ಪಾತ್ ಇತ್ತು ಅಂತಂದರೆ ಒಂದು 3 ಅಡಿ ಜಾಗದಲ್ಲಿ 5 ಮೀಟರ್ ಫುಟ್, ಅದೇ ಒಂದು 15 ಅಡಿ ಫುಟ್ಪಾತ್ ಇದೆ ಅಂತ ಅಂದ್ಕೊಳ್ಳಿ. ಎಲ್ಲಿದೆ ಸರ್ ಅದು? ಅಲ್ಲ, ಯಾವುದೋ ನಮ್ಮ ಏರಿಯಾದಲ್ಲಿ ಒಂದು ಫುಟ್ಪಾತ್ ಇದೆ, 15 ಅಡಿ ಇದೆ ಅದು. ಓಕೆ ಅಂಥ ಕಡೆ ಒಂದು ಕೆಲ ಇಟ್ಕೊಳ್ಳೋಕ್ಕೆ ಇವತ್ತು ಇದುವರೆಗೆ ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳನ್ನ ಅಗಲೀಕರಣ ಮಾಡಿ ಇವತ್ತು ಯಾವುದೇ ಒಂದು ಫುಟ್ಪಾತ್ಗಳು ಇವತ್ತು ಸರಿಯಾಗಿ 1 ಮೀಟ್ರ್ ಕೂಡ ಇಲ್ಲ, ಆ ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿನಲ್ಲಿ ಇವತ್ತು ನಮ್ಮ ಜಯನಗರದಲ್ಲಿ ತಗೊಳ್ಳಿ, ನಮ್ಮ ಜಯನಗರ ಉದಾಹರಣೆ ಕೊಡ್ತೀನಿ. ಸುಮಾರು ಒಂದು 3,000-4,000 ಫುಟ್ಪಾತಲ್ಲಿ ಅಂಗಡಿಗಳು ಆಕ್ರಮಿಸ್ಕೊಂಡಿದೆ. ಈಗ ರಂಗಸ್ವಾಮಿ ಇವರಿಗೆ ಗೊತ್ತಿರ್ಬೋದು, ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಿಗೆ ಗೊತ್ತಿದೆ. ಇದಕ್ಕೋಸ್ಕರ ಒಂದು ಕಮಿಟಿ ಇದೆ ಸರ್. ಈ ಕಮಿಟಿನಲ್ಲಿ ಜಾಯಿಂಟ್ ಕಮಿಷನರ್ ಅಧ್ಯಕ್ಷತೆ ವಹಿಸ್ಕೊತಾರೆ, ಬೀದಿ ಬದಿಯ ಪ್ರಮುಖರಿರ್ತಾರೆ. ಅದಕ್ಕೋಸ್ಕರ ಎಲೆಕ್ಷನ್ ಆಗುತ್ತೆ, ಎಲೆಕ್ಷನ್ ಕೂಡ ಅವ್ರು ಗೆಲ್ತಾರೆ, ಅವರು ಸಂರಕ್ಷಣೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾವು ಆದರೆ ತಳ್ಳುವ ಗಾಡಿಗಳು ಯಾವ ಥರ ಇರಬೇಕು ಅಂದರೆ, ಯಾವುದು ಆರ್ಟಿಕಲ್ ರಸ್ತೆಗಳು ಬಿಟ್ಟು, ಸಬಾರ್ಟಿಕಲ್ ರಸ್ತೆಗಳನ್ನ ಬಿಟ್ಟು ಬೇರೆ ಬೇರೆ ಕಡೆ ಅವರಿಗೆ ಒಂದು ತಳ್ಳ ಗಾಡಿ ಜೀವನೋಪಾಯಕ್ಕೆ ಇಟ್ಕೊಂಡು ಬೆಳಗ್ಗೆ ತಳ್ಕೊಂಡು ಗಾಡಿಗಳನ್ನ ಇಡಬೇಕು, ರಾತ್ರಿ ತಗೊಂಡೋಗ್ಬೇಕು ಅಂತ ಅಂದ್ಬಿಟ್ಟು ಕೂಡ ಹಿಂದೆ ಆದೇಶ ಆಗಿತ್ತು. ಅದು ನಿಯಮ. ಇದಕ್ಕೋಸ್ಕರ BBMP ಹಿಂದೆ ಗುರುತಿನ ಚೀಟಿ ಕೊಡ್ತು. ಕೇಂದ್ರ ಸರ್ಕಾರ PM ಸ್ವನಿಧಿ ಯೋಜನೆಯಲ್ಲಿ 10,000 ರೂಪಾಯಿಯನ್ನು ಸಾಲವಾಗಿ ಕೊಟ್ಟರು, 4%, 5% ಬಡ್ಡಿ ಕೊಟ್ಟರು. 10,000 ರೂಪಾಯಿ ತೀರಿಸಿದ ಮೇಲೆ 20,000, 30,000, 50,000 ಕೊಟ್ಟಿದೆ. ಅದಕ್ಕೋಸ್ಕರ ಬಡವರು ಬದುಕಬೇಕು ಅಂತ ಒಂದು ಉದ್ದೇಶದಿಂದ ಇವತ್ತು ಎಲ್ಲರಿಗೂ ಒಂದು ಮಾಡಿದೆ ಹೊರತು ಇವತ್ತು ಸಿಕ್ಕಿದ ಕಡೆ ಹಾಕ್ಕೊತೀವಿ, ಫುಟ್ಪಾತ್ಗೆ ಎಂಟಿಯರ್ ಕ್ಲೋಸ್ ಮಾಡ್ಕೊತೀವಿ. ವೆಜ್ಜು, ನಾನ್ ವೆಜ್ಜು ಹೋಟ್ಲುಗಳು, ಅವ್ರಿಗೆ ಲೈಸೆನ್ಸ್ಗಳಿಲ್ಲ, ಅವರಿಗೆ ಫುಡ್ ಬಗ್ಗೆ ಒಂದು ಕಂಟ್ರೋಲಿಂಗ್ ಇಲ್ಲ, ನಾಯಿಗಳ ಕಾಟ ಜಾಸ್ತಿ ಆಗಿದೆ. ಇದೆಲ್ಲವೂ ಕೂಡ ಒಂದು ಇಡೀ ಬೆಂಗಳೂರು ಯಾವ ಥರ ಆಗಿದೆ ಅಂದರೆ ಒಂದು ಆಕ್ರಮಿತ ಪ್ರದೇಶವಾಗಿದೆ. ಇದು ದೃಷ್ಟಿಯಿಂದ ಯಾವುದೇ ಸರ್ಕಾರ ಇರಲಿ ಇದ್ರ ಬಗ್ಗೆ ಅವರು ಕೂಡ ಅರ್ಥ ಮಾಡ್ಕೋಬೇಕು. ಒಂದು ಸ್ಟ್ರೀಟಲ್ಲಿ ಒಂದು ಸೈಡ್ ಕಡೆಯಲ್ಲಿ ವ್ಯಾಪಾರ ಮಾಡಬೇಕು. ಅಧ್ಯಕ್ಷರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇರೋದು. ಮತ್ತು ಈಗ ಬೇರೆ ಬೇರೆ ನಾವು ಕಂಟ್ರಿಗೆ ಹೋದರೆ ಬೇರೆ ಬೇರೆ ಕಡೆ ಹೋಯ್ತು ಅಂದರೆ ಒಂದು ಸೈಡ್ ಇರ್ತಾರೆ, ತಗೊಳ್ತಾರೆ, ಜನ ಹೋಗ್ತಾರೆ ಸರ್. ಇವತ್ತು ಈ ಬೆಂಗಳೂರಿನಲ್ಲಿ ಇವತ್ತು ಇರುವಂಥ ಕಿಲೋಮೀಟ್ರ್ ಗಟ್ಟಲೆ ರಸ್ತೆಯಲ್ಲಿ ಯಾವ ರಸ್ತೆ 10 ಅಡಿ ಮುಂದಕ್ಕೆ ಹೋಗೋಕ್ಕಾಗುತ್ತೆ, 100 ಅಡಿ ಮುಂದಕ್ಕೆ ಹೋಗೋಕ್ಕಾಗುತ್ತೆ. ಈ ದೃಷ್ಟಿಯಿಂದ ಒಂದು ನಾವು ಎಲ್ಲಿ ಇವತ್ತು ನಮ್ಮ ಜಯನಗರದಲ್ಲಿ ನಾವು ಮಾಡಿದ್ವಿ. ಈಗ ಅಂದರೆ ಏನು, ಈಗ ಒಂದು ಒಂದು ನಾನ್ ವೆಂಡಿಂಗ್ ಝೋನ್ ಅಂತ ಮಾಡಿಕೊಂಡು ನಾನ್ ವೆಂಡಿಂಗ್ ಝೋನಲ್ಲಿ ಪಾದಚಾರಿಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಬೇಕು.
ಯಾವುದೋ ವೆಂಡಿಂಗ್ ಝೋನ್ ಇದೆ ಅಲ್ಲಿ ವ್ಯಾಪಾರವನ್ನು ಮಾಡುವಂಥ ಕೆಲಸವನ್ನು ಒಂದು ಮಾಡ್ತು ಸರಿಯಾಗಿ ಕೂತ್ಕೊಂಡು ಬೆಂಗಳೂರು ಸ್ವಚ್ಛವಾಗಿರುತ್ತೆ. ಇದ್ರ ಬಗ್ಗೆ ನಾನು ಒಂದು ಮಾತ್ರ ಹೇಳ್ತೀನಿ. ನೀವು ಎಲ್ಲವನ್ನೂ ಬರೀ ಬೀದಿ ಬದಿಯ ವ್ಯಾಪಾರಿಗಳ ಮೇಲೆ ಬ್ಲೇಮ್ ಮಾಡೋದೇ ಆಯಿತು. ಅವರು ಆಕ್ರಮಿಸಿಕೊಂಡಿದ್ದಾರೆ. ಒಬ್ಬ ಬೀದಿ ಬದಿಯ ವ್ಯಾಪಾರ ಮಾಡದೇ ಇರುವಂಥ ರಸ್ತೆಯ ಫುಟ್ಪಾತ್ಗಳನ್ನು ತೋರಿಸ್ತೀನಿ. ಅವು ನೆಟ್ಟಿಗಿದೆಯಾ? ಇಲ್ಲ, ನೀವು ಹೇಳ್ತಾ ಇರೋದು ಅದು ಯಾತಕ್ಕೆ ಇದು ಕಾರಣ ಅಂತಂದರೆ, ನಾವು ಈ ಫುಟ್ಪಾತ್ ಅಂತಂತಂದರೆ ಬರೀ ಬೀದಿ ವ್ಯಾಪಾರಸ್ಥರಲ್ಲ, ಅಲ್ಲಿ ಬಾಡಿಗೆ ತೊಗೊಂಡವರು ಕೂಡ ಮುಂದೆ ಶೆಡ್ ಹಾಕಿದ್ದಾರೆ, ಮೆಟ್ಲು ಅದೇನು ಇಲ್ಲದೆ ಇರೋ ರಸ್ತೆಯ ಫುಟ್ಪಾತ್ಗಳನ್ನೇ ತೋರಿಸ್ತೀನಿ. ಚಾಂದ್ ಪಾಷ ಅವ್ರು ಹೇಳ್ಬೇಕು. ಇಲ್ಲೇ ನಮ್ಮ ಆಫೀಸಿಂದ ಹೊರಗಡೆ ಹೋಗೋಣ ಸರ್. ನ್ಯಾಯಾಂಗ ಅಕಾಡೆಮಿ ಶುರುವಾಗುತ್ತೆ, ಅದಾದಮೇಲೆ ಎಚ್ ಸಿ ಮಹದೇವಪ್ಪನವ್ರ ಮನೆ ಇದೆ, ಅದಾದಮೇಲೆ ಸತೀಶ್ ಜಾರಕಿಹೊಳಿ ಅವ್ರ ಮನೆ ಇದೆ, ಅದಾದಮೇಲೆ ಒಂದೆರಡು ಖಾಸಗಿ ಕಟ್ಟಡಗಳು, ಆಮೇಲೆ ಗಾಲ್ಫ್ ಕೋರ್ಸ್ ಶುರುವಾಗುತ್ತೆ. ಅಲ್ಲಿಂದ ಹಾಗೆ ಮುಂದೆ ಹೋದರೆ ಮುಖ್ಯಮಂತ್ರಿಗಳ ಮನೆ, ಏನು ಕುಮಾರಕೃಪಾ ಗೆಸ್ಟ್ ಹೌಸು, ಅದಾದಮೇಲೆ ಕೃಷ್ಣ, ಕಾವೇರಿ, ಇಷ್ಟು ಮನೆಗಳು ಬರ್ತವೆ. ಅದರ ಎದುರಿಗಿನ ಫುಟ್ಪಾತ್, ಆ ಇಡೀ ರಸ್ತೆ 1.5 ಕಿಲೋಮೀಟರ್ ನೋಡಿದರೆ ಒಬ್ಬ ಹೆಣ್ಣು ಮಗಳು ಮಾತ್ರ ಬೀದಿ ಬದಿಯಲ್ಲಿ ಏನೋ ಇಟ್ಕೊಂಡು ವ್ಯಾಪಾರ ಮಾಡ್ತಾರೆ ಅನ್ನೋದು ಬಿಟ್ಟರೆ ಒಬ್ಬ ಬೀದಿ ಬದಿಯ ವ್ಯಾಪಾರಿ ಇಲ್ಲ. ಅಲ್ಲಿಂದ ಇಲ್ಲಿ ತನಕ ಫುಟ್ಪಾತ್ ನಡ್ಕೊಂಬರಂಗಿದೆಯಾ? ಇಲ್ಲ. ಹಾಂ, ಇಲ್ಲ. ಅರೆ ಮತ್ತೆ ಯಾರು ಮಾಡ್ಬೇಕು ಅದನ್ನ? ಸರ್ಕಾರ ಅಂದರೆ ಪಾದಚಾರಿಗಳು ನಡೆಯುವ ರೀತಿಯಲ್ಲಿ ಫುಟ್ಪಾತ್ ಇಲ್ಲ, ನಡ್ಕೊಂಡು ಹೋಗುವ ರೀತಿಯಲ್ಲಿ ಫುಟ್ಪಾತ್ ಇಲ್ಲ. ಅದಕ್ಕೆ ಕಾರಣ ಯಾರು ಅಂದರೆ ಫುಟ್ಪಾತ್ ಅತಿಕ್ರಮಣ ಆಗಿದೆ. ಯಾವ ಅತಿಕ್ರಮಣವೂ ಆಗಿಲ್ಲ. ಅಲ್ಲಿ ಒಬ್ಬ ಬೀದಿ ಬದಿಯ ವ್ಯಾಪಾರಿ ಇಲ್ಲ. ಒಂದು ದಿವಸ ನಡ್ಕೊಂಡು ಹೋಗಕ್ಕೆ ಟ್ರೈ ಮಾಡಿದ್ರೆ ಮಧ್ಯದಲ್ಲಿ ಎರಡೆರಡು ಗಟಾರ್ ಮೇಲೆ ಹಾಕಿರುವಂಥ ಕಲ್ಲುಗಳು ಕಿತ್ಕೊಂಡು ಹೋಗಿದ್ದಾವೆ ಸರ್. ಸ್ವಲ್ಪ ಕಣ್ಣಿಗಿಣ್ಣು ಸರಿ ಇಲ್ಲದೆ ಇರೋರು ಒಳಗೆ ಬಿದ್ದು ಸಾಯೋ ಆಟ ಅದು. ಸರ್ಕಾರವನ್ನು ಕೂಡ ನಾವು ಒಂದ್ಸಲಿ ಅವ್ರ ಹತ್ರ ಮಾತಾಡಿದೆ, ಅಸೆಂಬ್ಲಿ ಕೂಡ ಮಾತಾಡಿದ್ದೀವಿ. ಬೆಂಗಳೂರು ಮಹಾನಗರದಲ್ಲಿ ರಸ್ತೆ ಮತ್ತು ಫುಟ್ಪಾತು ನಾಗರಿಕರಿಗೆ ಸೌಲಭ್ಯವನ್ನು ವಂಚಿತರಾಗಿದ್ದಾರೆ. ಬಟ್ ನಮಗೆ ಹೇಳ್ತಾ ಇರೋದು, ಯಾವುದು ಜನ ವಾಕ್ ಮಾಡ್ತಾರೆ ಫುಟ್ಪಾತ್ಗಳು, ಪ್ರಮುಖ ರಸ್ತೆಗಳು, ಅಟ್ಲೀಸ್ಟ್ ಆ ಫುಟ್ಪಾತ್ಗಳನ್ನ ಆರ್ಟಿಕಲ್ ಸಬ್ ಆರ್ಟಿಕಲ್ನ ಈ ಕೋಟಿಗಟ್ಟಲೆ ನೀವು ಮುಖ್ಯಮಂತ್ರಿಗಳ ಮನೆ ಮುಂದಿನ ರಸ್ತೆ ಫುಟ್ಪಾತ್ ಈಗ ಯಾರು ವ್ಯಾಪಾರ ಮಾಡಲ್ಲಪ್ಪ. ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಫುಟ್ಪಾತ್ ನೆಟ್ಟಿಗಿದೆಯಾ? ಮಾನ್ಯ ಮುಖ್ಯಮಂತ್ರಿ ಕೂಡ ಮೊನ್ನೆ ಹೇಳಿದ್ದಾರೆ. ಯಾರು ನಮ್ಮ ನಗರಾಭಿವೃದ್ಧಿ ಸಚಿವರು ಹೇಳಿದ್ದಾರೆ. ನಾವಿಂದ ನಮ್ಮ ಸರ್ಕಾರದಲ್ಲೂ ಕೂಡ ಹೇಳಿದ್ದೀವಿ, ಅವರಿಗೆ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಿ. ಇಡೀ ಬೆಂಗಳೂರು ಫುಟ್ಪಾತನ್ನು ನೀವು ರೆಡಿ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಅದೇ ಥರ ಇವತ್ತು ಜನ ಏನು ಬಯಸ್ತಾರೆ ಅಂತಂದರೆ, ಯಾವುದಕ್ಕೆ ಆಕ್ಸಿಡೆಂಟ್ಗಳಾಗ್ತಿದೆ, ಒಳ್ಳೆ ಯಾವುದೇ ಒಂದು ಫುಟ್ಪಾತ್ಗಳಿಲ್ಲ, ಫುಟ್ಪಾತ್ ಸರಿ ಇಲ್ಲ, ಆ ಟೈಲ್ಸ್ಗಳು ಹಾಕ್ತಾರೆ, ಕಾಂಟ್ರಾಕ್ಟ್ಗಳು ಲಾಬಿ, ಒಂದು 6 ತಿಂಗಳು ಟೈಲ್ಸ್ ಒಳಗಡೆ ಹೋಗ್ತವೆ. ಈ ಪರಿಸ್ಥಿತಿ ನಾನು ಹೇಳ್ತಾ ಇರೋದು, ಬೀದಿ ಬದಿಯ ವ್ಯಾಪಾರಿಗಳನ್ನು ತೆರವುಗೊಳಿಸೋದು ಸೆಕೆಂಡ್ ಪ್ರಯಾರಿಟಿ ಆಗಲಿ. ಫಸ್ಟ್ ಪ್ರಯಾರಿಟಿ ಎಲ್ಲಿ ಬೀದಿ ಬದಿಯ ವ್ಯಾಪಾರಿಗಳಿಲ್ಲೋ ಆ ಫುಟ್ಪಾತ್ ಸರಿ ಮಾಡಿ ಫಸ್ಟ್. ಅದು ನಮ್ಮ ಸರ್ಕಾರದ ಕರ್ತವ್ಯ. ಚಾಂದ್ ಪಾಷ ಅವರೇ, ಖಂಡಿತ ಸರ್. ಎಲ್ಲಿ ಈ ತರ ನೀವು ಹೇಳೋದ ರೀತಿ ನಾನು ಓಡಾಡ್ತಾ ಇರ್ತೀನಿ. ಯಾರೊಬ್ರು ಕುತ್ಕೊಂಡು ವ್ಯಾಪಾರ ಮಾಡೋದಿಲ್ಲ ಸರ್, ಅಲ್ಲಿ ವ್ಯಾಪಾರ ಮಾಡೋದಿಲ್ಲ. ಅಂತ ಕಡೆ ಅಲ್ಲಿ ಜನಸಂದಣಿನೂ ಕೂಡ ಅಂತ ಜನಸಂದಣಿ ಕೂಡ ಅಷ್ಟೇನ ಜಾಸ್ತಿನೂ ಇಲ್ಲ. ಆದರೂ ಕೂಡ ನೀವು ಹೇಳಿದ ಪ್ರಕಾರ ಅಂತ ಇದಾದನ್ನು ದುರಸ್ತಿ ಪಡಿಸೋದು ನಮ್ಮ ಸರ್ಕಾರದ ಕರ್ತವ್ಯ, ನಾವು ಮಾಡ್ತೇವೆ. ಈಗ ಬಂದಿರೋ ಪ್ರಶ್ನೆ ರಸ್ತೆ ಬದಿ ವ್ಯಾಪಾರಿಗಳ ತೆರವು. ಒಂದಂತವ್ರಿಗೆ ಸ್ಪಷ್ಟಪಡಿಸ್ತೇನೆ, ನಮ್ಮ ಸರ್ಕಾರ ನಿಮ್ಮ ವಿರೋಧಿ ಸರ್ಕಾರ ಅಲ್ಲ. ನಿಮ್ಮ ಬದುಕು ನಮಗೆ ಗೊತ್ತಿದೆ, ನಿಮ್ಮ ಜೀವನಕ್ಕೆ ಅದೇ ಆಧಾರ ಅನ್ನೋದು ನಮಗೆ ಗೊತ್ತಿದೆ. ಹಾಗಾಗಿ ನಾವು ಯಾವತ್ತೂ ನಿಮ್ಮ ವಿರೋಧಿಗಳಲ್ಲ. ಇದೇನು ನಮ್ಮ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಟ್ಟಿದೆ ಅದು ಪ್ರಕಾರವಾಗಿ ನಾವು ಎಲ್ಲ ರಸ್ತೆಗಳನ್ನ ತೆರವು ಮಾಡೋಕ್ಕೆ ಹೋಗ್ತಾ ಇಲ್ಲ. ಎಲ್ಲಿ ಪ್ರಮುಖವಾದ ರಸ್ತೆಗಳು, ಬೆಳಗ್ಗೆದ್ದರೆ ವಯೋವೃದ್ಧರು ವಾಕಿಂಗ್ ಮಾಡೋಂಥ ಜಾಗಗಳಾಗ್ಬೋದು, ಮಕ್ಕಳನ್ನ ಶಾಲೆ ಕರ್ಕೊಂಡು ಹೋಗುವಂಥ ಜಾಗಗಳಾಗ್ಬೋದು, ಅಂಥ ಜಾಗಗಳನ್ನೆಲ್ಲ ನೀವು ಆಕ್ರಮಿಸ್ಕೊಂಡಾಗ, ಅವರು ರಸ್ತೆಗೆ ಇಳಿದಾಗ ಅಲ್ಲಿ ಆಗುವಂಥ ಸಾವು ನೋವುಗಳಿಗೆ ಯಾರು ಹೊಣೆ? ಒಂದು ಕಡೆ ನಿಮ್ಮ ಜೀವನೋಪಾಯ ಒಪ್ಕೊಳ್ತೀವಿ, ನಿಮ್ಮ ಮಕ್ಕಳೇ ಇದ್ದರೆ, ನಿಮ್ಮ ಮನೆಯವರೇ ಯಾರೋ, ನಿಮ್ಮ ತಂದೆ ತಾಯಿ ಯಾರನ್ನ ಇದ್ದರೆ, ಅವ್ರಿಗೇನೇನು ಅಪಘಾತ ಆದರೆ ತಿಂಗಳಿಗೆ ವರ್ಷಕ್ಕೆ 23,000 ಸಾವುಗಳಾಗ್ತಿದೆ ಅಂತ ಅಂಕಿಅಂಶ ಹೇಳುತ್ತೆ. ಹಾಗಾಗಿ ನೀವು ಸಂಪೂರ್ಣವಾಗಿ ನೀವು ಫುಟ್ಪಾತನ್ನೇ ಆಕ್ರಮಿಸ್ಕೊಂಡ್ಬಿಟ್ರೆ ಅಲ್ಲಿ ಓಡಾಡುವಂಥ ನಾಗರಿಕರಿಗೆ ಹಕ್ಕಿಲ್ವಾ? ಹಾಗಾಗಿ ಈ ಒಂದು ಕ್ರಮವನ್ನು ನಾವು ತಗೊಂಡಿದ್ದೇವೆ. ಸಂವಿಧಾನ ಅವರಿಗೆ ಅವರೇ, ಯಾರೋ ತಳ್ಳೋ ಗಾಡಿಯವರು ನೆನ್ನೆ ತನಕ ಇರಲಿಲ್ಲಪ್ಪ, ಇವತ್ತು ಬಂದು ಇಟ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ ಅಂದ್ರೆ ಅದನ್ನು ಒಪ್ಪಬಹುದು ವಾದವನ್ನು. ಅಲ್ರಿ, ಫುಟ್ಪಾತ್ ಆಕ್ರಮಿಸಿಕೊಂಡು ದೊಡ್ಡ ಶೋರೂಮ್ಗಳವರು ಸ್ಟೆಪ್ಸ್ ಕಟ್ಟಿದ್ದಾರೆ. ಒಂದು ನಿಮಿಷ ದೊಡ್ಡ ಶೋರೂಮ್ನವ್ರು ಸ್ಟೆಪ್ಸ್ ಕಟ್ಟಿದ್ದಾರೆ. ಕಟ್ಟುವಾಗಿ ಏನ್ ಮಾಡ್ತಾ ಇದ್ರು ಸರ್ಕಾರ? ಏನ್ ಮಾಡ್ತಾರೆ? ಇದೇ ಪ್ರಮುಖವಾದಂತ ಮಾತು ಇಲ್ವಾ? ಜಿಬಿಎ ಇದೆ, ನೀವು ಹೇಳ್ತಾ ಇರೋದೇ ಪ್ರಮುಖವಾದ ಏರಿಯಾ ವೈಸ್ ಇಂಜಿನಿಯರ್ಗಳಿಲ್ವಾ? ಕಟ್ಟುವಾಗಿ ಏನ್ ಮಾಡ್ತಿದ್ರು ಅದನ್ನ? ಇದೇ ತಾವು ಹೇಳ್ತಾ ಇರೋಂಥದ್ದು ನಿಜವಾದ ಸಮಸ್ಯೆ ಇಲ್ಲೇ ಇರೋದು. ರಸ್ತೆ ಬದಿ ವ್ಯಾಪಾರಿಗಳು ಒಂದು ಅಂಶ ಇಲ್ಲ ಆದರೆ ಏನು ಶಾಶ್ವತವಾಗಿ ಅಂಗಡಿಗಳನ್ನ ಕಟ್ಕೊಂಡಿದ್ದಾರೆ,
ಹೋಟೆಲ್ಗಳು ಅಂಗಡಿಗಳು ಇಟ್ಕೊಂಡಿದ್ದಾರಲ್ಲ ಸರ್, ಅವರ ಮೇಲೆ ಇದು ಹೆಚ್ಚಿನ ಪರಿಣಾಮ ಬೀರ್ತಾ ಇದೆ. ಅವರು ಕೂಡ ಏನು ಮಾಡ್ತಾರೆ, ಅವರ ಒಂದು ಏನೋ ಅದಕ್ಕೆ ಏನು ಹೇಳ್ತಾರೆ, ಅದಕ್ಕೆ ಒಂದು ಹೆಚ್ಚಿನ ತಿಂಗಳ ಒಂದು ಆದಾಯ ಅಂತ ಹೇಳ್ಬಿಟ್ಟು ಎಷ್ಟೋ ಕಡೆ ನನ್ನ ಅಂಗಡಿ ಮುಂದೆ ನೀನು ಇಲ್ಲಿಗೆ ಹಾಕೋ, ನನಗೆ ದಿನಕ್ಕೊಂದು 1,000ನೋ 2,000ನೋ ಕೊಡು. ಕರೆಕ್ಟ್ ರೀ. GBS ಸ್ಟಾಫ್ ಏನ್ ಮಾಡ್ತಿದ್ರು ಅಂತ ಕೇಳ್ತಾ ಇದ್ದೀನಿ. ಹೌದು, ಮಾಡಬೇಕಾಗಿತ್ತು. ಇದು ಯಾವಾಗ ಇದು ಆಕ್ಷನ್ ಯಾವಾಗ ಅವ್ರ ಮೇಲೆ? ಸರಿ ಸರ್, ಈಗ ಪ್ರಾರಂಭ ಮಾಡಿದ್ದೀವಿ. ಒಂದು ಕಡೆಯಿಂದ ನಾವೇನು ಎಲ್ಲವೂ ತೆರವುಗೊಳಿಸ್ತಾ ಇಲ್ಲ ಸರ್. ಎಲ್ಲಿ ಪ್ರಮುಖವಾದ ಎಲ್ಲವೂ ತೆರವುಗೊಳಿಸ್ತಾ ಇಲ್ಲ ಅಂದ್ರೆ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ನಾನು ಅದಕ್ಕಿಂತ ಮುಖ್ಯವಾದ ಪ್ರಶ್ನೆ ಕೇಳಿದೆ. ಏನ್ ಹೇಳ್ತಾ ಇದ್ದೀವಿ, ಅವ್ರು ಯಾರೋ ಬಡಬಗ್ರು ಸರ್, ದಿನಕ್ಕೆ 2-3 ಸಾವಿರ ವ್ಯಾಪಾರ ಮಾಡ್ಕೊಂಡು ಸಂಜೆ ಮನೆಗೆ ಹೋಗೋರು, ದೊಡ್ಡ ದೊಡ್ಡ ಹೋಟೆಲ್ಗಳವರು, ಶೋರೂಮ್ಗಳವರು ಫುಟ್ಪಾತ್ ಮೇಲೆ ಸ್ಟೆಪ್ಸ್ ಗಳನ್ನ ಪರ್ಮನೆಂಟ್ ಸ್ಟೆಪ್ಸ್ ಕಟ್ಕೊಂಡ್ರಲ್ಲ, ಕಟ್ಟುವಾಗ ಏನ್ ಮಾಡ್ತಿದ್ರಿ ಅಂತ ಕೇಳ್ತಾ ಇದ್ದೀನಿ. ಅದೇ ಆಗಿತ್ತಪ್ಪ, ಆಗ್ಲೇ ಕ್ರಮ ತಗೋಬೇಕಾಗಿತ್ತು. ನಾವು ಏನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಇಲ್ಲಿ ಎಲ್ಲ ವ್ಯಾಪಾರ ಮಾನವೀಯತೆ ಅವ್ರಿಗೆ ತೋರ್ಸಕ್ ತಯಾರಿಲ್ಲ, ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ತೋರ್ಸಕ್ ತಯಾರಿಲ್ಲ. ನಾವು ಯಾವತ್ತೂ ಅವ್ರ ಬಟ್ಟೆ ಮೇಲೆ ಹೊಡೆಯೋದಿಲ್ಲ. ಅವ್ರಿಗೆ ಏನ್ ಹೇಳ್ತಾ ಇದ್ದೀವಿ, ಪ್ರಮುಖವಾದ ರಸ್ತೆಯನ್ನು ಬಿಟ್ಟು ಎಲ್ಲಿ ಹೆಚ್ಚಿನ ಜನಸಂದಣಿ ಇಲ್ವೋ ಅಲ್ಲಿ ಮಾಡ್ಕೊಳ್ರಪ್ಪ. ಒಂದು ವೇಳೆ ನಿಮ್ಗೆ ಅಲ್ಲೆಲ್ಲ ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರ್ಯಾರು ರಿಜಿಸ್ಟ್ರೇಷನ್ ಮಾಡಿದಿರಿ ಸರ್ಕಾರದ ವತಿಯಿಂದ ತಳ್ಳೋ ಗಾಡಿಗಳು ಕೊಡ್ತೀವಿ, ನೀವು ಮಾಡ್ಕೊಳ್ಳಿ, ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವ್ರು ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ. ಸರ್ಕಾರ ಒಂದು ವಿಜುವಲ್ ನೋಡ್ತಾ ಇದ್ದೆ ನಾನು. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸಾಲದೊಂದಿಗೆ ಚಪ್ಪಲಿ ರಿಪೇರಿ ಅಂಗಡಿ ಕೊಟ್ಟಿದ್ದಾರೆ. ಹೌದು, ಆ ಚಪ್ಪಲಿ ರಿಪೇರಿ ಅಂಗಡಿ ಇರೋದು ಫುಟ್ಪಾತ್ ನಲ್ಲಿ. ಅದನ್ನ JCB ಇಂದ ಎತ್ತಿ ಟ್ರಾಕ್ಟರ್ಗೆ ತುಂಬುತ್ತಾ ಇದ್ದಾರೆ. ಫಸ್ಟ್ ಆಫ್ ಆಲ್ ಫುಟ್ಪಾತ್ ಮೇಲೆ ಅದನ್ನ ಹಾಕೋದಕ್ಕೆ ಯಾಕೆ ಬಿಟ್ರಿ ಅಂತ ಕೇಳ್ತಾರೆ. ಅದನ್ನ ಕೊಳ್ಳೇಬಾರ್ದಾಗಿತ್ತು ಸರ್. ಯಾಕಂದ್ರೆ ಸ್ಥಳ ಪರಿಶೀಲನೆ ಮಾಡ್ತಾರೆ, ಮಾಡ್ತಾರೆ. ಹಣ ಕೊಡ್ಬೇಕಾದ್ರೆ ಎಲ್ಲಿ ಮಾಡ್ತೀಯಪ್ಪ ಅಂಗಡಿ ತೋರ್ಸು ಅಂತ ಕೇಳ್ತಾರೆ. ಅದನ್ನ ನೋಡಿ ಅದನ್ನ ಕೊಡಬಾರ್ದಾಗಿತ್ತು. ಕೆಲವು ಸಮಯದಲ್ಲಿ ಹೇಳೋದು ಕೊಟ್ಟವ್ರಿಗೆ ಏನು ಆಕ್ಷನ್? ಶಿಕ್ಷೆ ಅವ್ರಿಗೆ ಕೊಡ್ತಾ ಇದ್ದೀರಿ, ಓಕೆ, ಶಿಕ್ಷೆ ಅವ್ರಿಗೆ ಕೊಡ್ತಾ ಇದ್ದೀರಿ, ಓಕೆ. ಅಂತ ಪ್ರಕರಣಗಳನ್ನು ಕೂಡ ನಾವು ನೋಟ್ ಮಾಡ್ತಾ ಇದ್ದೀವಿ. ಏನೋ ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಸಂಬಂಧಪಟ್ಟ ಅಧಿಕಾರಿ ಇಲ್ಲಿ ಅಂಗಡಿ ಹಾಕೋದು ಕಡ್ಡಿ ಇಲ್ಲ ಅಂತ ಬರೆದು ಕೊಟ್ರಲ್ಲ ನಿಮ್ಮ ಅಧಿಕಾರಿಗಳು, ಪುಕ್ಸಟ್ಟೆ ಬರೆದು ಕೊಟ್ಟಿರ್ತಾರ ಅವರು ಸರ್. ಹಾಗೆ ನೋಡಿದ್ರೆ ಇಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಲ್ಲಿ ನಡೆದಿದೆ. ಅವ್ರಿಗೆ ಲೈಸೆನ್ಸ್ ಕೊಟ್ಟಿರ್ತಾರೆ, ಅದು ತಪ್ಪೆ. ಫುಟ್ಪಾತ್ ಮೇಲೆ ಅಂಗಡಿ ಪುಕ್ಸಟ್ಟೆ ಕೊಟ್ಟಿರ್ತಾರ ಅಂತ ಕೇಳಿದೆ. ಏನ್ ತಗೊಂಡಿರ್ತಾರ ತಾನೆ, ಏನೋ ಆಗಿರುತ್ತೆ. ಅದನ್ನ ತಗೊಂಡವ್ರಿಗೆ ಏನು ಶಿಕ್ಷೆ ಇಲ್ಲ, ಅವ್ರಿಗೂ ತಲೆದಂಡ ಆಗುತ್ತೆ ಸರ್. ಆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡ ನಾವು ಕ್ರಮ ತಗೊಳ್ತೀವಿ. ನಾವು ಬರೀ ಇದೆ ಅಂತ ಹೇಳ್ತಾ ಇಲ್ಲ. ಆಮೇಲೆ ಸರ್ ಈಗ ವಿಜಯನಗರದಲ್ಲಿ ಪಾಲಿಕಾ ಬಜಾರ್ ಅಂತೇಳಿ ML ಕೃಷ್ಣಪ್ಪನವ್ರು ಮಾಡಿದ್ದಾರೆ. ಸಾರ್ವಜನಿಕರದು ಇದನ್ನ ನೋಡ್ತಾ ಇರೋರಿಗೆ ಹೇಳೋಕೆ ಇಷ್ಟಪಡ್ತೀನಿ. ನೀವು ಎಲ್ಲಿ ಬೆಲೆ ಕಡಿಮೆ ಇದೆ ಅಂತ ಏನು ಫುಟ್ಪಾತಲ್ಲಿ ಹೋಗ್ತೀರಿ ಅಥವಾ ಒಳ್ಳೆ ವಸ್ತುನೇ ಸಿಗುತ್ತೆ, ಅದನ್ನೇ ಒಂದು ಪಾಲಿಕಾ ಬಜಾರ್ ಅಂತ ಹೇಳಿ ಒಂದು ಅಂಡರ್ಗ್ರೌಂಡ್ ಎಲ್ಲ ಅವ್ರು ಮಾಡಿ ಒಂದು ಬಜಾರೇ ಮಾಡಿಕೊಟ್ಟಿದ್ದಾರೆ. ನಮ್ಮ ಜನ ಕೂಡ ಸ್ಪಂದಿಸಬೇಕು ಅವರ ಹೊಟ್ಟೆಪಾಡಿಗೋಸ್ಕರ. ಅಲ್ಲಿ ಹೋಗೋದಿಲ್ಲ. ಅದು ಬೀದಿ ವ್ಯಾಪಾರಿ ಕೊಟ್ಟಿರೋದಲ್ವಲ್ಲ, ಅದನ್ನು ಕೊಟ್ಟಿರೋದು ಟೆಂಡರ್ ಮುಖಾಂತರ ಕೊಟ್ಟಿರೋದು. ಬೀದಿ ಬದಿ ವ್ಯಾಪಾರಿಗಳಿಗೆ ಕೊಟ್ಟಿರೋದು. ಇಲ್ಲ, ಟೆಂಡರ್ ಅಲ್ಲಿ ದುಡ್ಡು ಕಟ್ಟಕ್ಕೆ ಶಕ್ತಿ ಇದ್ರೆ ಅಂಗಡಿ ಮಾಡ್ಕೊತಿದ್ರು. ಹಣ ಕಟ್ಟಿ ತಗೊಂಡಿದ್ದೀರಿ. ಈಗ ಅಲ್ಲಿಗೂ ಕೂಡ ನಮ್ಮ ಜನ ನಿಮಗೆ ಸಹಕರಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಕಟ್ಟುವಾಗ ಏನ್ ಮಾಡ್ತಿದ್ರು ಅಂತ ನಾನು ಅದನ್ನ ಬಿಟ್ಟಿದ್ದೆ ಅಲ್ಲಿ ಹೋಗ್ತಾ ಇದೆಯಲ್ಲ, ಈ ಮೆಟ್ಲು ಕಟ್ಟುವಾಗ ಏನ್ ಮಾಡ್ತಾರೆ? ಅದೇ ಕಟ್ಟಕ್ಕೆ ಬಿಟ್ಟಿದ್ದೆ ತಪ್ಪು ಸರ್. ಆಮೇಲೆ ಇವ್ರು ಏನ್ ಮಾಡ್ತಾರೆ, ಇನ್ನೊಂದು ಕೇಳಿ, ಇವ್ರು ಏನ್ ಮಾಡ್ತಾರೆ, ಇವ್ರು ಗೊತ್ತಿದೆ ಚೆನ್ನಾಗಿ ಅಧ್ಯಕ್ಷರಿಗೆ. ಅಲ್ಲಿ ವ್ಯಾಪಾರ ಮಾಡುವಂಥವ್ರು ಅವರು ಇಂಡಿವಿಜುವಲ್ ಆಗಿ ಒಂದು ಭಾಗ ಆಗಿದ್ರೆ ಯಾರೋ ಒಬ್ಬ ಹಣವಂತ ಅವನೇ ಒಂದು ಅಲ್ಲಲ್ಲಿ ಅಂಗಡಿ ಹಾಕಿಸ್ತಾನೆ. ಅವನೇ ಅವರಿಗೆ ದಿನ ಮಾರೋದಕ್ಕಂತ ಅವ್ರಿಗೆ ಮೆಟೀರಿಯಲ್ ತಂದು ಕೊಡೋದು ಅವನೇ. ಸಾಯಂಕಾಲ ಕಲೆಕ್ಷನ್ ಮಾಡ್ತಾನೆ. ಯಾವ ರೀತಿ ಮಾಡ್ತಾನೆ ಅಂದರೆ, ಇದು ನನ್ನ ಆಸ್ತಿ, ಇಲ್ಲಿಂದ ಇಲ್ಲಿವರೆಗೂ ನಂದು, ಇಲ್ಲಿ ನೀನೇ ಅಂಗಡಿ ಹಾಕಬೇಕು, ಇಲ್ಲಿ ನೀನೇ ಹಾಕಬೇಕು. ಏನ್ರಿ ಅಧ್ಯಕ್ಷರೇ, ಇದೆಲ್ಲವೂ ಇದೆ. ನಾನು ಒಂದ್ಸರಿ ಸರ್ ಅಸೆಂಬ್ಲಿಲಿ ಕೂಡ ಇದೇ ವಿಚಾರ ಮಾತಾಡಿದೆ. ಬೇರೆ ಬೆಂಗಳೂರದಾಗ ಕೂಡ ರಂಗಸ್ವಾಮಿ ಗೊತ್ತಿದೆ ಅಂತ ಕಾಣಿಸುತ್ತೆ. ಜಯನಗರ 4th ಬ್ಲಾಕ್ ಕಾಂಪ್ಲೆಕ್ಸಲ್ಲಿ ಈ ಬೀದಿ ಬದಿ ವ್ಯಾಪಾರಿಗಳು ಹೊಡೆದಾಡ್ಕೊಂಡು ಮಳ್ಳರು ಕೂಡ ಆಯಿತು. FIR ಆಗಿದೆ ಜಯನಗರ 4th ಬ್ಲಾಕಲ್ಲಿ. ಎಸ್ ಸರ್. ಒಂದು 30-40 ಅಲ್ಲ, 10/10 ಜಾಗ ಅರಾಜಕರ ಮಾಡ್ತಾರೆ. ಈ ಜಾಗ ಫುಟ್ಪಾತ್ ಜಾಗವನ್ನು ನಿನಗೆ ಕೊಡಬೇಕು, ನಿನಗೆ ದಿನ ಬಾಡಿಗೆ ಕೊಡಬೇಕು, ಇಲ್ಲ ತಿಂಗಳು ಬಾಡಿಗೆ ಕೊಡಬೇಕು, ಅಡ್ವಾನ್ಸ್ ಕೊಡಬೇಕು ಅಂತ. ಎಲ್ಲರೂ ಕೆಟ್ಟವರಲ್ಲ. ಕೆಲವು ಜನ ರೌಡಿಗಳಿದ್ದಾರೆ. ಪೊಲೀಸ್ನವರೇ ಸಹಕಾರವನ್ನು ಮಾಡ್ತಾರೆ ಇದಕ್ಕೆ, ಅಂಗಡಿ ಹಾಕ್ಕೊಳ್ಳೋಕ್ಕೆ. ಇಲ್ಲಿ ಹಾಕ್ಕೊಳ್ಳೋ, ಅಲ್ಲಿ ಹಾಕ್ಕೊಳ್ಳೋ, ತಗೊಂಬಂದು ಕೊಡು ಅಂತ. ಇಂಥ ವ್ಯಾಪಾರಿಗಳ ಮೇಲೆ ಸೂಕ್ತವಾದ ಕ್ರಮವನ್ನು ತಗೋಬೇಕೇ ಹೊರತು, ಯಾರೋ ತರಕಾರಿ ಮಾರ್ತಾನೆ, ಬೆಳಗ್ಗೆ ಮಾರ್ತಾನೆ, ಸಾಯಂಕಾಲ ತೊಗೊಂಡು ಹೋಗ್ತಾನೆ, ಅದ್ರ ಬಗ್ಗೆ ಚಕಾರಿಲ್ಲ. ತಳ್ಳ ಗಾಡಿಗಳು ತಳ್ಕೊಂಡು ಹೋಗಬೇಕು, ಅವೆಲ್ಲ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ. ಇವರು ಸ್ಟ್ರೆಚ್ಚರ್ಗಳು ಹಾಕ್ತಾರೆ. ಚಪ್ಪಲಿ ಅಂಗಡಿ ಇತ್ತು ಸರ್, ಚಪ್ಪಲಿ ಅಂಗಡಿಗಳು ತೊಗೊಂಬಂದು ಚಪ್ಪಲಿ ಅಂಗಡಿ ಇಟ್ಬಿಟ್ಟು ಅದಕ್ಕೆ 2 ಲಕ್ಷ ರೂಪಾಯಿ 5 ಲಕ್ಷ ರೂಪಾಯಿ ಅಡ್ವಾನ್ಸ್ಗಳು ಎಲ್ಲ ನಾನು ತೆಗೆಸ್ದೆ.
ನಾನು MLA ಆದಮೇಲೆ 50 ಅಂಗಡಿ ತೆಗೆಸ್ತೆ ನಾನು. ನನ್ನ ಮೇಲೆ ಕೇಸ್ಗಳು ಹಾಕಿದ್ರು, ಪೊಲಿಟಿಷಿಯನ್ ನನ್ನ ಮೇಲೆ ಧಿಕ್ಕಾರ ಹಾಕ್ಸು. ದೊಡ್ಡ ಮಾಫಿಯಾ ಇದು, ದೊಡ್ಡ ಮಾಫಿಯಾ, ದೊಡ್ಡ ಮಾಫಿಯಾ ಇದು. ನನ್ನ ಮೇಲೆ ತಮಟೆ ಹೊಡ್ಸರು, ನನ್ನ ಪ್ರಕೃತಿ ದಾನ ಮಾಡಿದ್ರು 4th ಬ್ಲಾಕಲ್ಲಿ. ಪಾಪ ಗೊತ್ತಿದೆ, ಹೋರಾಟ ಮಾಡೋರೆ. ಯಾವ ಥರ 4th ಬ್ಲಾಕ್ ಕಾಂಪ್ಲೆಕ್ಸ್ ಸುತ್ತಮುತ್ತ ಇದೆ ಅಂತ 1000 ಅಂಗಡಿ ಇದೆ ಸರ್. ಒಂದು ಹೆಣ್ಮಗಳು ಕಾಂಪ್ಲೆಕ್ಸ್ ಒಳಗಡೆ ಮಗು ಕರ್ಕೊಂಡು ಒಳಗೆ ಹೋಗೋಕ್ಕಾಗಲ್ಲ, ಒಬ್ಬ ಹೆಣ್ಮಗಳು. ಈ ಪರಿಸ್ಥಿತಿ ನಂದೇ ಅಂಗಡಿ ತೊಗೋಬೇಕು ಅಂತ ಫುಟ್ಪಾತಿಗೆ ಬಂದು ವ್ಯಾಪಾರ ಮಾಡ್ತಾರೆ. ಇಡೀ ರೋಡ್ ಅಕ್ವೈಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು MLA ಆದ ತಕ್ಷಣ 6 ತಿಂಗಳು ಕಷ್ಟಪಟ್ಟು ತೆಗೆಸ್ತೆ, ಹೋರಾಟ ಮಾಡಿ ತೆಗೆಸ್ತೆ. 50 ಜನ ಕೋರ್ಟ್ಗೆ ಹೋದ್ರು, ಒಂದು ಸ್ಟೇ ತೊಗೊಂಬಂದರು ತೆಗೆಸ್ಬಾಡಿ ಅಂತ. ಬದಲಿ ಜಾಗವನ್ನು ಕೊಟ್ಟಿದ್ದೀವಿ, ಹೋಗ್ತಿಲ್ಲ. ಯಾಕೆಂದರೆ ಕಾಂಪ್ಲೆಕ್ಸ್ ಜನ ಬರ್ತಾರೆ, ಅಲ್ಲೇ ಬಟ್ಟೆ ಮಾರ್ತಾರೆ, ಬೇರೆ ಬೇರೆ ವ್ಯಾಪಾರ ಮಾಡ್ತಾರೆ, ರೌಡಿದಮ್ಮು, ಗಲಾಟೆಗಳು. ಈ ಥರ ಕೂಡ ಮಾರ್ಕೆಟ್ಗಳಿದೆ. ಅಂಥ ಮಾರ್ಕೆಟ್ ತೆಗೆಸ್ಬೇಕೇ ಹೊರತು ಯಾರೋ ಬಡವರು ಅಂತ ತೆಗೆಸುವಂಥ ಕೆಲಸವನ್ನು ಮಾಡಬಾರ್ದು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.